ಎಲ್ಲ ಮಾಡ್ಬಿಡ ವಿಚಿತ್ರವಾಗಿ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ನನ್ನ ವ್ಲಾಗ್ಸ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ನಿಮ್ಮೆಲ್ಲರಿಂದನೂ. ಎಲ್ಲರೂ ನೋಡಿ ಎಂಜಾಯ್ ಮಾಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ 1 or 2 days ನಾನು ವ್ಲಾಗ್ ಹಾಕಿಲ್ಲ ಅಂದರೆ ನನಗೆ ನನ್ನ ಫ್ರೆಂಡ್ಸು ಫ್ಯಾಮ್ಲಿ ಮೆಸೇಜ್ ಮಾಡ್ತಾರೆ, ಯಾಕೆ ವ್ಲಾಗ್ ಹಾಕಿಲ್ಲ ಅಂತ. ಸಮ್ಟೈಮ್ಸ್ ಅಯ್ಯೋ ಸಾಕು ಅಂತಲೂ ಅನಿಸಿದೆ. ಬಟ್ ಸ್ಟಿಲ್ ಏನೋ ಒಂದು ಸಿಂಪಲ್ಲಾಗಿ ಹಾಕ್ತಾಯಿರು, ಸೊ ನಿನ್ನ ಲೈಫ್ ಅಪ್ಡೇಟ್ ನಮಗೆ ಗೊತ್ತಾಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಮ ಜೊತೆ ಸಣ್ಣ ಪುಟ್ಟ ವ್ಲಾಗ್ಸ್ ನಾನು ಎಲ್ಲಾದರೂ ಹೋದರೆ ಬಂದರೆ ಮಾಡಿಕೊಂಡು ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ನನ್ನ ವ್ಲಾಗು ಅಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆನೇ ಕುಕ್ಕಿಂಗ್ ಮಾಡೋದಿತ್ತು, ಹಾಗಾಗಿ ಬೆಳಗ್ಗೆನೇ ಬಂದಿದ್ದೆ ಅಮ್ಮ ಮನೆಗೆ. ಪ್ರಿಯಾ ಅವಳ ಫ್ರೆಂಡ್ಗೆ ಊಟ ಕಳಿಸ್ಬೇಕು, ಅಡುಗೆ ಮಾಡಿಕೊಡು ಅಂತ ಕೇಳಿದ್ಲು. ಅವರು ಕೂಡ ಅಕ್ಕನ ಕೈಲಿ ಮಾಡಿಸ್ಕೊಂಡು ಬಾ ಅಂತ ಹೇಳಿದ್ರಂತೆ. ಹಾಗಾಗಿ ಬಂದು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವರು ನಮ್ಮಮ್ಮ ಮನೆ ಹೌಸ್ ಹೆಲ್ಪು. ಇವರಿರೋದ್ರಿಂದ ನಮ್ಮಮ್ಮಗೆ ತುಂಬ ಹೆಲ್ಪ್ ಆಗ್ತಾಯಿದೆ, ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾನು ಹೋದಾಗ ಬಂದಾಗೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನೀನು ಇದ್ಬಿಟ್ರೆ ನಿಮ್ಮಮ್ಮಂಗೆ ಏನೋ ಟೆನ್ಷನ್ನೇ ಇಲ್ಲಮ್ಮ ಅಡುಗೆ ಮಾಡೋದಕ್ಕೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಖುಷಿಯಾಗತ್ತೆ ಅವ್ರ ಜೊತೆ ಮಾತಾಡೋಕ್ಕೆ ನನಗೆ. ಕೇಳಿ ಹಾಯ್ ಕೇಳಿ ನಾವೇನು ಹೇಳೋದು, ಅವ್ರು ಗೊತ್ತಾಗಬೇಕಲ್ಲ. ಅಡುಗೆ ಎಲ್ಲ ಆಯಿತು, ಪ್ರಿಯಾ ತೊಗೊಂಡು ಹೊರಟ್ಲು. ನಾವು ಈ ಕಡೆ ಆಚೆ ಬಂದ್ವಿ. ಬನ್ನಿ ನಿಮಗೆಲ್ಲರಿಗೂ ಇವತ್ತು ಒಂದು ಫ್ಯಾಕ್ಟ್ರಿ ಔಟ್ಲೆಟ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ನಿಮಗೆ ಹೌಸ್ ಹೋಲ್ಡ್ ಐಟಮ್ಸ್ ಅಂತೂ 80%, ಐ ವಿಲ್ ರಿಪೀಟ್ 80% ಆಫ್ಗೆ ಸಿಗುತ್ತೆ. ಯಾವ ಶೋರೂಮ್ಗೂ ಕಡಿಮೆ ಇಲ್ಲ. ತುಂಬ ಚೆನ್ನಾಗಿತ್ತು. ನಾವು ಏನೇನು ಶಾಪ್ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ. ನನಗಂತೂ ಸೋಫಾಸು, ಫರ್ನಿಚರ್ಸು, ಬೆಡ್ಸು ಅದೆಲ್ಲ ತುಂಬ ಇಷ್ಟ ಆಯಿತು. ಬಟ್ ಸದ್ಯಕ್ಕೆ ಇವಾಗ ಯಾವ ರಿಕ್ವೈರ್ಮೆಂಟು ಇಲ್ಲ, ನೋಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ನಾನು ಅದನ್ನೆದುರು ತೊಗೋತೀನಿ ಅಂದರೆ ಡೆಫಿನೆಟಾಗಿ ನಾನು ಇಲ್ಲೇ ಪರ್ಚೇಸ್ ಮಾಡ್ತೀನಿ. ನನಗೆ ಇಷ್ಟು ಆಫರಲ್ಲಿ ಇಷ್ಟೇ ಚೆನ್ನಾಗಿರೋದು ಸಿಗುತ್ತೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಸೂಪರ್ ನಾಚ್ ಆಗಿತ್ತು ಕ್ವಾಲಿಟಿ ಮಾತ್ರ. ಸೊ ನೋಡಿ, ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಹೇಳಿ. ಆಫೀಸಿಗೇನೋ ತೊಗೊಂಡ್ರಲ್ಲ, ಹಾಂ ಅದಿಲ್ಲ. ಸೂಪರಾಗಿದೆ ಇದು. 3+2 ಕಲರು ಚೆನ್ನಾಗಿದೆ. ಎಷ್ಟು ಸಾಫ್ಟ್ ಇದೆ ಗೊತ್ತಾ, ಚೆನ್ನಾಗಿದೆ ಬ್ರ್ಯಾಂಡ್. ಇನ್ ದಿಸ್ ವಿ ಹ್ಯಾವ್ ಅದರ್ ಕಲರ್ ಬ್ಲೂ. ಇದು ಬಂದಿದೆ. ಯಾರಿಗಾದ್ರು ಬೇಕಿದ್ರೆ ಕಮೆಂಟ್ ಹಾಕಿ, ಲೊಕೇಶನ್ ಹಾಕ್ತೀನಿ, ವಿಸಿಟ್ ಮಾಡಿ ನೋಡ್ಬೋದು. ನಮಗ ಸೇ ಹಾಯ್ ಟು ಮೈ ವ್ಲಾಗ್. ಯಾಕೆ ಸಪ್ಪಗಿದ್ದೀರ? ಹೆಂಗಿದ್ರು ಹಂಗೆ ಅವಳಿಗೂ ಕೊಡಂಗೆ ಐರಾ. ಅವಳು ಉಗುರು ಕೊಡು, ಅವಳಿಗೆ ಉಗುರು ಕೊಡು, ಅವಳಿಗೆ ಕೊಡು, ಓಪನ್ ಮಾಡಿ ಕೊಡ್ತಾಳೆ. ಹೋಗಿ ಐರಾ ಓಪನ್ ಮಾಡೋದು, ಉಗುರು ಕೊಡು ಅವಳಿಗೆ. ಏನದು? ಡ್ರೈ ಕ್ಲೀನಾ? ವಾಷಿಂಗ್ ಮಿಷಿನಾ? ಓ ವ್ಯಾಕ್ಯೂಮ್ ಕ್ಲೀನರು. ಬಿಡೋ ಗಾಡಿಗೂ ಹಿಂಗಾಗುತ್ತೆ. ಕಾರು ಒಳಗಡೆ ಎಲ್ಲ ಮಿಷಿನಾಗಿ ಬಿಟ್ಟರೆ ಕ್ಲೀನಾಗಿ ಹೇಳ್ಕೊಳ್ಳುತ್ತೆ. ನನ್ನ ತಮ್ಮ ಶೋಕಿ ಮಾಡ್ತಾನೆ ಗಾಡಿಗೆ ಅದು ಇದು ತಗೊಂಡು. ನಾವೇನು ಮಾಡೋಕ್ಕಾಗುತ್ತೆ, ಮನೆಗೆ ತಗೊಬೇಕು. ಅದು ಒಳಗಡೆ ಕೆಳಗಡೆ ಎಲ್ಲ ಹಾಕೋಕ್ಕೆ.
ದಿನ ಕೆಳಗಡೆ ಹಾಸಿಗೆ ಕೆಳಗಡೆ ಅಮ್ಮನ ಕೈ ಹಿಂಗೆ ಹೇಳ್ಬಿಟ್ಟು ಅಷ್ಟು ಪ್ರೆಷರ್ ಬಂತಲ್ವಾ? ಹಂಗೆ ಹೇಳ್ಕೊಂಡ್ಬಿಟ್ಟು ನೋಡಿ ಏನೇನು ಅಷ್ಟೇ ನಾನು ಅದಕ್ಕೆ ಹೇಳೋದು. ಮೊಟ್ಟೆ ಇದ್ದಂಗೆ ಇದು ಚೆನ್ನಾಗಿದಲ್ಲ ಹ್ಯಾಂಡಿಯಾಗಿ. ಐರಾ ಜಾಸ್ತಿ ಇರ್ತದೆ ಅದಕ್ಕೆ ನಾನು ನಾನೀಗ ಯಾವಾಗಾರು ಒಂದು ಸೋಫಾ ಕ್ಲೀನ್ ಮಾಡೋಕ್ಕೆ ನೀವು ವಾಕ್ಯೂಮ್ ಕ್ಲೀನರ್ ಒಂದು ಫೋಟೋ ತೆಗಿ ಹಂಗೆ ಸ್ಟೋರೇಜಲ್ಲಿ ಸ್ಟೋರೇಜ್ ಎಲ್ಲ ಕೇಳಿ ನಮ್ಮ ಕೈಗೆ ಕೆಳಗಡೆನೇ ಇರ್ಬೋದು. ಒಂದು ಫೋಟೋ ತೆಗಿ ತೆಗ್ದು ಫೋಟೋನ ಸ್ಟೋರೇಜ್ ಕೆಪಾಸಿಟಿ ಎಲ್ಲೂ ಇರುತ್ತೆ ಇರುತ್ತಲ್ವ. ಐರಾ ಐರಾ ಇಲ್ಲ ಐರಾ ಹಾಯ್ ಏನು ಐರಾ ಇದೇನು ಅಲ್ಲೇ ಧೂಳು ತೆಗಿಯೋದು. ಧೂಳು ಇರ್ತದೆ. ಹ್ಞೂ ಇದೇ storage ತೆಗಿಬೇಕು. ಅಲ್ವಾ? ಹ್ಞೂ ಇಲ್ಲಿ ಎಷ್ಟಿದೆ? ಐರಾ ಬಾರಿ ಇಲ್ಲಿ ಓಪನ್ ಮಾಡ್ತಲ್ಲ ಹೊಸ ಕವರು. ಇದೊಂಥರ ನೋಡ್ತೀನಿ ಏನೇನು ಮಾಡ್ಕೊಂಬಂದು ಕೊಡ್ತೀವಿ ಅಂತಿದ್ರು. ನನ್ನ ಗಾಡಿ ಕಲರ್ ಆಯ್ತು ನೋಡು. ಇದು ಏನಕ್ಕೆ ಏನಕ್ಕೆ ಬೇಕು? ಬೇಡ ಬೇಡ. ಬಿಸಿ ಐತಿ ಇದು ಕುಡಿಯೋಕ್ಕಾಗಲ್ಲ. ಕಮ್ಮಿ ಮಾಡಿದ್ದಲ್ಲ? ಕಟ್ ಮಾಡ್ಕೊಬತ್ತ. ಮುಚ್ಚಳ ತೆಗಿ ಇದೊಂದು ಪ್ಯಾನ್ ಸೆಟ್ ಚೆನ್ನಾಗಿದೆ. ಫುಲ್ ಐತೆ. ಅಲ್ಲ ಹಾಕಿದ್ಯಾ ಇದು ಹಂಗೆ ಇಟ್ಕೊಳ್ತೀನಿ. ಓ ಇದು ಹಿಂಗೆ ಇಟ್ಕೊಳ್ಳೋದು. ಅಷ್ಟೇನಾ? ಮಾಡ್ತಿದ್ಯಾ ಸರಿಯಾಗಿ? ಎಲ್ಲ ಮಾಡ್ಬಿಡ ವಿಚಿತ್ರ ವಿಚಿತ್ರವಾಗಿ. ಫೋಟೋ ಹಿಡಿತೀನಿ ಹಾಕೊಂಬಿಡೋದನ್ನು. ಲಾಸ್ಟ್ ಇನ್ಮೇಲೆ 1000 ರೂಪಾಯಿ ಹಾಕೈತೆ. ಫ್ರೀನೇ ಇದೆಲ್ಲ? ಹಾಂ ತಾತ ಫ್ರೀ ಕೊಡೋಕ್ಕಲ್ಲ. ಯಾಕಮ್ಮ ಅವ್ರ ತಾತನಿಗೆ ಹೇಳ್ತೀಯಾ? ನಮ್ಮಪ್ಪ ಅವರು ಐರಾ ಬಾ ಇಲ್ಲಿ ಈ ಕಡೆ. ಇದೊಂಥರ ವುಡನ್ ಇದ್ದಂಗೆ ಐತೆ ಹ್ಯಾಂಡ್. ಚೆನ್ನಾಗಿ. ಫ್ಲಾಗ್ಸ್ ನೋಡೋರ್ಗೆಲ್ಲ ಪ್ಲೆಸೆಂಟ್ ಆಗಿ ಕಾಣಿಸ್ಬೇಕು. ಫ್ಲಾಕ್ಸ್ ಅಲ್ಲ ವ್ಲಾಗ್ಸ್ ಫ್ಲಾಕ್ಸ್ ಅಲ್ಲ ಹೇಳು ಮುಂದೆ. ವ್ಲಾಗ್ಸ್ ನೋಡೋರ್ಗೆಲ್ಲ ಪ್ರೆಸೆಂಟ್ ಆಗಿ ಕಾಣಿಸ್ಬೇಕಂತ ಪರ್ಚೇಸ್ ಅಬ್ಬಿ ವ್ಲಾಗ್ಸ್ ನೋಡಿ ಸಪೋರ್ಟ್ ಮಾಡಿ ಆಯ್ತಾ ಪ್ಲೀಸ್. ಅಷ್ಟೇನಾ? ಚೆನ್ನಾಗಿದೆ. ನಾನು ಬ್ಲೂ ಇಟ್ಕೊಂಡಿದ್ದೀನಿ ಒಂದು. ಮೇಘ ಕೊಟ್ಟಿರೋದು ಮನೆ ಫುಲ್ಲು ಶಾರಲ್ಲ ಅದು. ಒಬ್ಬ 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 ಸೀರೆ ಮೇಲೆ ಒಂದು ಸೈಡ್ ಹಾಕೋತಾರಲ್ಲ ಪರಿಚಯ ಅವನಿಗೆ. ಐರಾ ಇಲ್ಲ ನೋಡು. ನನಗೂ ಅಂತದೇ ಹಾಯ್ ಹಾಯ್ ಐರಾ. ಓಯ್ ಓಯ್ ನಾನು ಯಾವತ್ತು ಹಾಲು ಹಾಕ್ತಲ್ಲ ಬಂದಿತ್ತದ ಮತ್ತೆ ಯಾರು ಯಾರದು? ಚಾರ್ಲ್ಸ್ ಕೈಗೆ ಸಿಕ್ಕಿದ್ರೆ ಅದು ಚಾರ್ಲ್ಸ್ ಕೈಗೆ ಸಿಕ್ಕಿದ್ರೆ ಅದಷ್ಟು ಹೆಂಗಿದೆ ಮುಖ ಅಡುಗೆ. ಯಾವ್ದು ಒಳಗೆ ತಗೋಬೇಡ್ರಿ ನಾ ಹೇಳಿದೆ. ಅದು ಅಡುಗೆ ಮಾಡಿತ್ತಲ್ಲ ಹೆಂಗೈತೆ ಅಂತ ಟೇಸ್ಟ್ ಹೇಳಿ ಅಂದ್ಬಿಟ್ಟು ಹೌದು ಹೆಂಗೈತೆ ಮುಖ ಅಡುಗೆ. ಚೆನ್ನಾಗಿದೆ. ನಾನು ಹೇಳ್ಕೊಟ್ಟಿರೋ ಸುಮ್ಮನಿರೋ ಅಭಿ ಬಿದ್ದೋಗ್ಬಿಟ್ಟಾಳು. ಹೆಂಗೆ ಆಡ್ತಾಳಲ್ಲ. ಅದು ಕೇಳ್ತಾ ಇರ್ತಾರೆ. ದುನಿಯಾ ವಿಜಯದು ಬರುತ್ತೆ ನೆಕ್ಸ್ಟ್ ಅದೇ ಮಸ್ತ್ ಅಲ್ಲ ಅದು. ಹಾಲೆ ಚೇಂಜ್ ದುನಿಯಾ ವಿಜಯ್ ನೋಡಿದ್ಯಾ? ಇಲ್ಲ ಇವನ್ಗೆ ಅವಾಗಿಂದ ದುನಿಯಾ ವಿಜಯನೇ ಇಷ್ಟ. ಕಳಿಸ್ತೀನಿ ಯಾರ್ಯಾರಿಗೆ ಬೇಕು ಕೇಳ್ಕೊಂಡು ಹೋಗು. ಇವಳೇನು ಗೊತ್ತಾ ಮನೇಲಿ ಮಾತ್ರ ಇವ್ದು ಆಚೆ ಹೋದ್ರೆ ಇಲಿ ಇದ್ದಂಗೆ ಇರ್ತಾರೆ. ಏನದು ಏನದು ಕ್ಯಾಟ್ ರಿಯಾಕ್ಷನ್ ಬೇ ಫಾಸ್ಟ್ ಆಗಿ ಡುಮ್ಮಿ ಆಗ್ಬಿಟ್ಕೊಂಡಿದ್ದ. ಡುಮ್ಮಿ ಆಗ್ಬಿಟ್ಕೊಂಡಿದ್ದ ಫಾಸ್ಟ್ ಇಲ್ಲ ಮುಂಚೆ ಫಾಸ್ಟ್ ಅಲ್ಲ ನಂಗೆ ನೀನಂತ ಹುಲ್ಲಿನ ಸಾಕ್ಬಿಟ್ಟು ಈ ಚಿಕ್ಕದು ಇಲಿಗೆ ನೀನು ಎದ್ರಕೊಂತೀಯಲ್ಲ. ಆಗ್ತದೆ ಬಾಯ್ ಆಗ್ತದೆ ಬಾಯಿ ಹಾಕಿದ್ರೆ ನಾನು ಮಕ್ಕಳ ಮೇಲೆ ಹೊಡ್ಬೇಕು. ಮರ್ಚ್ಬಿಟ್ಟು ಹೋಗ್ಬಿಡ್ತಾನೆ. ಈಗ ಹಿಂಗೆ ಬರುತ್ತೆ ನೋಡು.
ನೀನೇ ಮಾಡ್ಕೊಂಡಿದ್ದ ಚೆನ್ನಾಗಿತ್ತಾ? ಓಹೋ